ನಮ್ಮ ಜಮೀನು ಬಂದು 48 100 ಅವ್ರು ಬಂದು ಅಂದರೆ ತುಂಬ ಹಿಂಸೆ ಕೊಟ್ಕೊಂಡು ನನ್ನ ಮಗನಿಗೆ ಒಬ್ಬನೇ ಜ್ಞಾನ ಸರಿಯಿಲ್ಲ ಅವನ್ಕ ಹೋದ್ರೆ ಸಾಕು ಸರ್. ರಾಗಿ ಚೆಲ್ಲಕ್ಕೆ ಏನಗಾನ ಹೋದ್ರೆ ಹೊಡೆಯೋದು ಸರ್. ಇವ್ರನ್ನ ಕುಚ್ಗಳೆಲ್ಲ ಹೊಡೆದಾಕ್ಬಿಟ್ಟು ಮನೆಯಲ್ಲಿ ಹಸುಗಳು ಕಟ್ಟಾಕೋ ಮನೇಲಿದ್ದೀವಿ. ಊಟನೂ ಸಹ ಇಲ್ಲ ಸರ್. ಸ್ಕೂಲ್ ನಮ್ಮ ಜಮೀನು ಬಂದು 48 100 ಅವ್ರು ಬಂದು ಅಂದರೆ ತುಂಬ ಹಿಂಸೆ ಕೊಟ್ಕೊಂಡು ಪಕ್ಕದಲ್ಲಿ ಬಾರ್ಡ್ರು ಇದು ತಹಶೀಲ್ದಾರ್ ಸಾಹೇಬರು ಬಂದು ಇದು ಬಾರ್ಡ್ರ್ ಫಿಕ್ಸ್ ಮಾಡಿ ಸರ್ವೇಯವ್ರನ್ನ ಕರ್ಕೊಂಬಂದು ಬಾರ್ಡ್ರ್ ಫಿಕ್ಸ್ ಮಾಡಿ ಇದು ಕಲ್ಲೆಲ್ಲ ಅಳತೆ ಮಾಡಿ ಕಲ್ಲು ಕುಚ್ಚೆಲ್ಲ ಹಾಕಿದ್ವಿ. ಆಮೇಲೆ ಅವ್ರು ಬಂದು ಹೋದ್ಮೇಲೆ ಕೋರ್ಟಿಂದನೂ ಸರ್ವೆ ಆಗಿ ಕೋರ್ಟಿಂದನೂ ಸ್ಕೆಚ್ ಆಗಿ ಸರ್ವೆ ಆಗಿ ಅವರೇ ಬಂದು ಇಬ್ಬರು ಲಾಯರ್ ಬಂದು ಸೈನ್ ಹಾಕಿ ಅವರೇ ಮುಂದೆ ನಿಂತು ಕುಚ್ಚಕಲ್ಲು ಹಾಕಿ ಎಲ್ಲ ಕುಚ್ಚಕಲ್ಲೆಲ್ಲ ಹಾಕಿ ಫುಲ್ಲು ಕಾಂಪೌಂಡ್ ಹಾಕಿದ್ವಿ. ಇವಾಗ ಅದನ್ನು ಹೊಡೆದಾಕ್ಬಿಟ್ಟು ಒಳಗಡೆ ಆಪೋಸಿಟ್ ಅವರು 100 ಅವ್ರು ಬಂದು ಇದು ನಮ್ಮದು ಜಮೀನು ಅಂದ್ಬಿಟ್ಟು ಒಳಗಡೆ ನಮ್ಮ ಜಮೀನು ಒಳಗಡೆ ಹೋಗ್ಬಿಟ್ಟು ಫುಲ್ಲು ನಮ್ಮ ಕಾಂಪೌಂಡೆಲ್ಲ ಹೊಡೆದಾಕಿ ಅವ್ರು ಮತ್ತೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಸರ್. ಅವರು 100 ಅವ್ರು ಸರ್. ಇದು 48 ನಮಗೆ ಸೇರಿರೋದು ಅಂದ್ಬಿಟ್ಟು 100 ಅವ್ರು ಬಂದು ಇದು ನಮ್ಮ ಜಮೀನಿಗೆ ಹಾಕಿರೋ ಕಾಂಪೌಂಡ್ ಹೊಡೆದಾಕಿ ಅವ್ರು ಹಾಕ್ಕೊಂಡಿರೋದು ನಮ್ಮ ಜಮೀನಲ್ಲಿ ಸರ್. ಎಲ್ಲಿರೋ ಸರ್ ನಮ್ಮ ಸೋಲೂರು ಸರ್. ಹಾಂ ಕೊಟ್ಟಿದ್ದೀವಿ ಸರ್. ಇದು ಕೊಟ್ಟಿದ್ದೀವಿ. ಕೊಟ್ಟು ಇದು 4-5 ಸರಿ ಕೊಟ್ಟಿದ್ದೀವಿ. ಯಾವುದು FIR ಮಾಡಿಲ್ಲ. ಇದು 4 ದಿವಸ ಆಯ್ತು ಸರ್ ಕೊಟ್ಟು ಕಂಪ್ಲೇಂಟು. 4 ದಿವಸ ಆಯಿತು. ಅವರು ಏನು ಚಾರ್ಜೇ ತಗೊಂಡಿಲ್ಲ. ಕಂಪ್ಲೇಂಟ್ ಕೊಟ್ಟು ತುಂಬ ಸಾಕಾಗ್ಬಿಟ್ಟಿದೆ. ಅವನು ಸಾಮ್ರಾಟ್ ಅನ್ನೋನು ಪೊಲೀಸ್ ಡ್ಯೂಟಿಯಲ್ಲಿ ಇದ್ದಾನೆ. ಇದು ಏನು ಪೊಲೀಸ್ ಡ್ಯೂಟಿಯಲ್ಲಿರೋದಕ್ಕೆ ಅವನು ಬಂದು ನಮಗೆ ತುಂಬ ಭಯ ಆಗ್ಸೋದಕ್ಕೆ ನೋಡಿ. ನಮ್ಮ ಅಜ್ಜಿ ವಯಸ್ಸಾಗಿದೆ, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪು. ಇವರು ನಮ್ಮ ಅಪ್ಪಗೇನು ಗೊತ್ತಾಗಲ್ಲ. ಹೊಲ್ದತ್ರಗೆ ಹೋದರೆ ಇದು ತುಂಬ ಸರಿ ಹೊಡೆದು ಕಳಿಸಿದ್ದಾರೆ ಸರ್ ನಮ್ಮ ಅಪ್ಪಗೆ. ಮತ್ತು ನಮ್ಮನ್ನು ಇದಕ್ಕೆ ಸೇರಿಸಲ್ಲ ಸರ್ ನಮ್ಮ ಜಮೀನಿಗೆ. ಅವನು ಪೊಲೀಸ್ ಡ್ಯೂಟಿಯಲ್ಲಿ ಇದ್ದಾನೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟವರು ಅವ್ರಿಗೇನೆ ಸಹಾಯ ಮಾಡ್ತಾರೆ ಸರ್. ನಮಗಂತೂ ಏನು ಸಹಾಯ ಮಾಡಿಲ್ಲ. ಪೊಲೀಸವರೇ ಬಂದು ನಮ್ಮ ಜಮೀನಿಗೆ ಬಂದು ಅವರೇ ನಿಂತು ಕಾಂಪೌಂಡ್ ಹಾಕ್ಸಿದ್ದಾರೆ ಸರ್. ನೋಡಿ ಸರ್, ಇದು ತಹಶೀಲ್ದಾರ್ ಸಾಹೇಬರು ಬಂದು ಇದು ಸರ್ವೆ ಮಾಡಿ ಸ್ಕೆಚ್ ಮಾಡಿಸಿ ಕೊಟ್ಟಿರೋದು. ಮತ್ತು ಇದು ಕೋರ್ಟಿಂದನೂ ಇದು ಬಂದಿದೆ ಸರ್. ಇದು ಕೋರ್ಟಿಂದ ಇದು ರಕ್ಷಣೆ ಕೊಡಿ, ಯಾರಿಗೆ 100 ಅವ್ರಿಗೆ ರಕ್ಷಣೆ ಕೊಡಿ ಅಂತೇಳಿರೋದು. ಪೊಲೀಸವ್ರು ಬಂದು 48 ನಮ್ಮದಿಗೆ 48 ಸರ್ವೆ ನಂಬರ್ಗೆ ರಕ್ಷಣೆ ಕೊಟ್ಟು ಅವರು ನಮ್ಮ ಕಲ್ಲು ಕುಚ್ಚ ಹೊರ್ಸಾಕ್ಸ್ಬಿಟ್ಟು ಅವ್ರ ಕಲ್ಲು ಕುಚ್ಚ ಹಾಕ್ಸಿದ್ದಾರೆ ಸರ್. ಅದು ಅಕ್ರಮ ಪ್ರವೇಶ ಮಾಡಿ ನಮ್ಗೆ ಈ ಕಡೆ ಮನೇನೂ ಇಲ್ಲ, ಏನಿಲ್ಲ ಸರ್. ಅದೊಂದು ಬಿಟ್ಟರೆ ನಮಗೆ ಅದಕ್ಕೂ ಸೇರಿಸಲ್ಲ ಅಂತಾರೆ ಸರ್. ರಾಗಿ ಬೇಳೆ ಹಾಕ್ಕೊಂಡಿದ್ವಿ. ಹೋದ ವರ್ಷ ಉರ್ಲಿ ಚೆಲ್ಲಿದ್ವಿ. ಅದೆಲ್ಲ ಕಿತ್ತಾಕ್ಮೇಲೆ ಈಗ ನೈಟ್ ಹೊತ್ಲು ಕಲ್ಲು ಕಾಂಪೌಂಡ್ ಹೊಡ್ಸೋದು ಮತ್ತು ನೈಟ್ ಹೊತ್ಲು JCB ಬಿಟ್ಟು ಇದು ಕೆಲಸ ಮಾಡಿಸೋದು. ನಮ್ಮನ್ನಂತೂ ಆ ಕಡೆ ಸೇರಿಸೋದಿಲ್ಲ ಸರ್. ಹೋದರೆ ಹೊಡಿತಾರೆ ಸರ್ ಅವರು. ಅದೇ ಇದೆಲ್ಲ ಏನೋ ಗೌರ್ಮೆಂಟ್ ಅವರು ನಮಗೇನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಏನೋ ಸಹಾಯ ಮಾಡಬೇಕು ಅಂತ ನಮ್ಮಿದು ಅಷ್ಟೇ ಸರ್. ಪೊಲೀಸವ್ರು ಇದ್ಕೊಂಡು ಕೋರ್ಟಲ್ಲಿ ಹೋಗಿ ನಾವು ಬರಲ್ಲ, ಏನೋ ಮಾಡ್ಕೊಳ್ಳಿ ಅಂತ ಕೋರ್ಟಿಂದನೂ ಸರ್ವೆ ಆಗಿದೆ ಸರ್. ಎಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇದೆ ಸರ್. ಎಲ್ಲನೂ ಇಲ್ಲೇ ಇದೆ ಡಾಕ್ಯುಮೆಂಟು ಎಲ್ಲ ಪ್ರತಿಯೊಂದಿದೆ ಸರ್. ಪ್ರತಿಯೊಂದು ಇದೆ ಸರ್. ಜಮೀನ್ದ ಈಗ ನಮಗೆ ಸಮಯ ಹೊಲ ನಾವೇ ಹಿಂಗಿಸಿ ನಮ್ಮ ಯಜಮಾನ್ ನೀರ ಗಂಟ ನಾವೇ ಮಾಡ್ಕೊಂಡಿದ್ರಿ. ಅವರು ತೀರೋಗ್ಬಿಟ್ರು. ನನ್ನ ಮಗನಿಗೆ ಒಬ್ಬನೇ ಜ್ಞಾನ ಸರಿಯಿಲ್ಲ ಅವನ್ಕ. ಹಿಂಗೆ ಹೊಲ್ತಾವ ಹಂಗೆ ಮಾಡ್ತಾಳೆ ಸಮಯ ಸಡ್ಡಮ್ಮ ನಿಮ್ಮ ಇಂಟೆ ಹಂಗೆ ಮಾಡ್ತಾಳೆ ಸಮಯ ಯಾರ್ಯಾರನ್ನ ಇಟ್ಕೊಂಡವಳು ಹೋಗೋಕ್ಕಾಗೋದ್ರೆ ಹೊಡಿಯೋಕೆ ಬರ್ತದೆ. ನಾವು ಏನು ಮಾಡಿಲ್ಲ ಸಮಯ ನನ್ನ ಕೈಯಾಗಲ್ಲ. ನಮ್ಮದು ರಾಚಮನಹಳ್ಳಿ ಸರ್. ಅಲ್ಲಿಂದ ನಾವು ಬರೋಕ್ಕಾಗಲ್ಲ. ಇವ್ರು ಹೋದ್ರೆ ಸಾಕು ಸರ್. ರಾಗಿ ಚೆಲ್ಲಕ್ಕೆ ಏನಗಾನ ಹೋದ್ರೆ ಹೊಡೆಯೋದು ಸರ್. ಇವ್ರನ್ನ ಕುಚ್ಚಗಳೆಲ್ಲ ಹೊಡೆದಾಕ್ಬಿಟ್ಟಾರೆ ಸರ್. ಅವನು ಹಿಂದಿವ್ರನ್ನ ಕರ್ಕೊಬರೋದು, ರಾತ್ರಿ ತಳ್ಳೋದು ಸರ್. ಅದು ಇದೇ ಆಗೋಯ್ತು ಸರ್. ಒಂದು ಕೂಚ ಹಾಕಿಲ್ಲ ಸರ್. ಸರ್ವೆ ತಹಶೀಲ್ದಾರೇ ಬಂದು ಸರ್ವೆ ಸ್ಕೆಚ್ ಹಾಕಿ ಎಲ್ಲ ಮಾಡಿಕೊಟ್ರು ಸರ್. ಅವರೇ ನಿಂತ್ಕೊಂಡು ಕಾಂಪೌಂಡಲ್ಲಿ ಹಾಕ್ಕೊಟ್ರು ಸರ್. ಇವಾಗೆಲ್ಲ ಒಂದಿಲ್ಲದ್ರೆ ಎಲ್ಲ ತಳ್ಳಿಬಿಟ್ಟಿದ್ದಾರೆ ಸರ್. ಏನು ಸರ್ ಮಾಡೋದು? ನಾವು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ ಸರ್. ಅದಕ್ಕೆ ನಿಮ್ಮನ್ನು ಇದು ಮಾಡೋಣ ಅಂತ ಕಳಿಸಿದ್ದೀವಿ ಸರ್ ನಿಮ್ಮನ್ನು. ಸರ್ ಇವ್ರು ತಲೆನೇ ಕೆಡಿಸ್ಕೊಂತಾರೆ. ಕರೆಸ್ತೀವಿ, ಮಾತಾಡೋಣ ಅಂತ ಇಷ್ಟೇ ಸರ್. ಇನ್ನೇನು ಹೇಳ್ತಾ ಇಲ್ಲ. ಅವರು ತಗೊಂಡಿದ್ದಾರೆ ಸರ್. ಕೊಡಿಸಿದ್ವಿ 4 ಸರಿ ಕೊಟ್ಟಿದ್ದೀವಿ ಸರ್. ಏನು ಅವ್ರು ಇದೇ ಮಾಡ್ತಾಯಿಲ್ಲ ಸರ್. ಕೊಟ್ಟಿದ್ದು
ಅದಕ್ಕೆ ನಮ್ಗೆ ರಕ್ಷಣೆ ಬೇಕು ಅಂದ್ಬಿಟ್ಟು ಸರ್ ನಾವು ಇದು ಮಾಡ್ತಾ ಇರೋದು. ಮತ್ತೆ ಒಂದು 10 ಸರಿ ಕೊಟ್ಟಿದ್ದೀವಿ ಸರ್ ಈ ಥರ ಕಂಪ್ಲೇಂಟ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.